ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕೆ ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಸರಣಿ ಸಭೆಗಳನ್ನು ಇವತ್ತು ನಡೆಸ್ತಾ ಇದ್ದಾರೆ. ಹಾಗಾದರೆ ಭಾರತದ ಮುಂದೆ ಇರತಕ್ಕಂಥ ಆಯ್ಕೆಗಳೇನು? ನೇರವಾಗಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಣೆನ ಅಥವಾ ಬೇರೆ ರೀತಿನ? 3 ಸೇನಾಪಡೆ ಸನ್ನದ್ಧವಾಗಿದೆ. ಹಾಗಾದರೆ ಮೊಳಗುತ್ತಾ ಶಂಖನಾದ. ಪ್ರಧಾನಿ ಮೋದಿಯಿಂದ ವಾರ್ ಕ್ಯಾಬಿನೆಟ್ ನಡೀತಾ ಇದೆ. ಸೊ ಬೆಳಿಗ್ಗೆಯಿಂದ ಮೋದಿ ನಾನ್ ಸ್ಟಾಪ್ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಇವತ್ತು ಕ್ರೂಷಿಯಲ್ ಡೇ ಅಂತ ಆವಾಗಿಂದ ಹೇಳ್ತಾ ಇರ್ತಕ್ಕಂಥದ್ದು. ಪಾಕ್ ವಿರುದ್ಧ ಯುದ್ಧ ಘೋಷಣೆ ಫಿಕ್ಸ್ ಆಗುತ್ತಾ? ಹಾಗಾದರೆ ಇವತ್ತೇ ತೀರ್ಮಾನ ಆಗುತ್ತಾ? ಇನ್ನು 48 ಗಂಟೆಯ ಒಳಗೆ ಮಿಲಿಟರಿ ದಾಳಿ ಖಚಿತನಾ? ಭಾರತ ದಾಳಿ ಮಾಡೇ ಮಾಡುತ್ತೆ ಅಂತ ಪಾಕಿಸ್ತಾನ ಕೂಡ ಹೇಳ್ತಾ ಇದೆ. ಪಾಕಿಸ್ತಾನನೇ ಹೇಳ್ತಾ ಇದೆ ದಾಳಿ ಮಾಡ್ತಾರೆ ಅಂತ. ಜೊತೆಗೆ ನಮ್ಮ 3 ಸೇನಾ ಪಡೆಗಳು ಕೂಡ ಸನ್ನದ್ಧವಾಗಿದೆ. ಹಾಗಾದರೆ ಯುದ್ಧ ಶಂಖನಾದ, ಯುದ್ಧ ಕಹಳೆ ಮೊಳಗುತ್ತಾ? ಇನ್ನು 48 ಗಂಟೆಗಳು ವೆರಿ ಇಂಪಾರ್ಟೆಂಟ್ ಟೈಮ್. ಆದಂಗಾಗ್ಲಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೇ ಬಿಡೋಣ. ಭಯೋತ್ಪಾದಕತೆಗೆ ಕುಮ್ಮಕ್ಕು ಕೊಡ್ತಾ ಇರೋ ರಾಷ್ಟ್ರಕ್ಕೆ ಬುದ್ಧಿ ಕಲಿಸೋಣ ಅನ್ನೋ ತೀರ್ಮಾನಕ್ಕೆ ಮೋದಿ ಬಂದು ಬಿಡ್ತಾರಾ? ಈಗಲ್ಲದಿದ್ದರೆ ಮುಂದೆಂದೂ ಈ ನಿರ್ಧಾರ ಆಗಲ್ಲ. ಹಾಗಾಗಿ ದಿಸ್ ಇಸ್ ದ ರೈಟ್ ಟೈಮ್. ಸರಿಯಾದ ಸಮಯಕ್ಕೆ ಈಗ ನಾವು ತೀರ್ಮಾನ ತಗೋಬೇಕು ಅಂತಕ್ಕಂಥ ನಿರ್ಧಾರ. ಅದಕ್ಕೆ ಸರಣಿ ಸಭೆಗಳು. ಏಕಾಏಕಿ ಒಬ್ಬರೇ ಕೂತ್ಕೊಂಡು ಸರ್ವಾಧಿಕಾರಿ ಧೋರಣೆ ತೋರಿಸ್ತಾ ಇಲ್ಲ ಮೋದಿ ಅವರು. ಎಲ್ಲರನ್ನೂ ಕೂಡ ಸಭೆಗೆ ಕರೀತಾ ಇದ್ದಾರೆ. ಇಂಪಾರ್ಟೆಂಟ್ ಯಾರ್ಯಾರಿದ್ದಾರೆ ಎಲ್ಲರಿಂದ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಸಲಹೆ ಸೂಚನೆಗಳನ್ನು ಪಡಿತಾ ಇದ್ದಾರೆ. ಏನು ಮಾಡಬೇಕು? ಪಾಕ್ ವಿರುದ್ಧದ ಪ್ರತೀಕಾರಕ್ಕೆ ಭಾರತ ಮುಹೂರ್ತ ಇಡ್ತಾ ಇದೆ. ಸರಣಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಮೋದಿ ಅವರು. ಮಧ್ಯಾಹ್ನ 3 ಗಂಟೆಗೆ ಇವತ್ತು ಸುದ್ದಿಗೋಷ್ಠಿ ಕೂಡ ಕರೆದಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಮಹತ್ವದ ಸುದ್ದಿಗೋಷ್ಠಿ. ಹಾಗಾದರೆ ದೇಶವಾಸಿಗಳಿಗೆ ಕೊಡುವಂತಹ ಮಾಹಿತಿ ಏನು? ಸಂಪುಟ ಸಭೆ ನಡೆಯುತ್ತೆ. ಅದಾದ ಬಳಿಕ ಕೈಗೊಂಡ ನಿರ್ಧಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನೇರ ಯುದ್ಧನ, ಕನ್ವೆನ್ಷನಲ್ ವಾರ, ಸೀಮಿತ ಕಾರ್ಯಾಚರಣೆನ ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ ಮೋದಿಯವರ ನಿರ್ಧಾರ. ಇನ್ನು 2 ಗಂಟೆ ಹಾರ್ಡ್ಲಿ. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಭಾರತ ಮುಹೂರ್ತ ಇಟ್ಟಾಯಿತು. ದೇಶವಾಸಿಗಳಿಗೆ ಕೆಲವೊಂದು ವಿಚಾರಗಳನ್ನು ತಿಳಿಸಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಎಲ್ಲವನ್ನೂ ಕೂಡ ಬ್ರೀಫ್ ಮಾಡದೇ ಇದ್ದರೂ ಮುಂದೇನಾಗುತ್ತೆ, ದೇಶವಾಸಿಗಳು ಯಾವ ರೀತಿ ತಯಾರಿ ಆಗಬೇಕಾಗುತ್ತೆ ಅದನ್ನು ಕೂಡ ಅವರು ಮಾಹಿತಿಯನ್ನು ಕೊಡ್ತಾರೆ. ಭಾರತದ ನಾಗರಿಕರು ಮುಂದಿನ ಯುದ್ಧದ ಸಂದರ್ಭದಲ್ಲಿ ತಯಾರಿಗಳನ್ನು ಹೇಗೆ ಮಾಡ್ಕೋಬೇಕು, ಯಾವ ರೀತಿ ನಡ್ಕೋಬೇಕು, ಎಲ್ಲದರ ಬಗ್ಗೆನೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಬರುತ್ತೆ. ಹಾಗಾದರೆ 3 ಗಂಟೆಗೆ ನಾವು ಬಹಳ ಇಂಪಾರ್ಟೆಂಟ್ ಟೈಮ್ ನಮ್ಮ ದೇಶದ ದೃಷ್ಟಿಯಿಂದ. 3 ಗಂಟೆ, ಇನ್ನು ಕೇವಲ 2 ಗಂಟೆಗಳ ಅವಧಿ ಇದೆ. 3 ಗಂಟೆಗೆ ಮಹತ್ವದ ಸುದ್ದಿಗೋಷ್ಠಿ. ಇಡೀ ದೇಶದ ಚಿತ್ತ ಈ ಸುದ್ದಿಗೋಷ್ಠಿಯತ್ತ.